ಲೆಟ್ಸ್ ಮೇಕ್ ನಮ್ಮ ಊರು ಬದಿ ಫೇಮಸ್ ಆಗಿರುವಂಥ ಕಡಲೆ ಬಲ್ಯರ್ ಸುಕ್ಕ. ನಮ್ಮ ಕಡೆ ಎಲ್ಲ ಸೀಮಂತ ಕಾರ್ಯಕ್ರಮಕ್ಕೆಲ್ಲ ಹೆಚ್ಚಿನವರು ಇದನ್ನು ಮಾಡ್ತಾರೆ. ಟೇಸ್ಟ್ ಕೂಡ ಅಷ್ಟೇ ಬೊಂಬಾಟ್ ಇರ್ತದೆ. ಇದೊಂದು ಡ್ರೈ ಫಿಶ್ ಆಯಿತಾ. ಈ ಬಲ್ಯರನ್ನು ಫಸ್ಟಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಇದರಲ್ಲಿ ಉಪ್ಪಿನ ಅಂಶ ತುಂಬ ಇರ್ತದೆ. ಟೇಸ್ಟ್ ಮಾತ್ರ ಅಷ್ಟೇ ಅಲ್ಟಿಮೇಟ್ ಆಗಿರ್ತದೆ. ಸೊ ಈ ಥರ ಸಣ್ಣ ಸಣ್ಣದಾಗಿ ಪೀಸನ್ನು ಕಟ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಆಗಿ ಹೀಗೆ ನೀರಲ್ಲಿ ನೆನೆಸಿಟ್ಟುಕೊಳ್ಬೇಕು. ಇದರ ಉಪ್ಪಿನ ಅಂಶ ಕಂಪ್ಲೀಟ್ ಆಗಿ ಹೋಗಬೇಕು. ಇದು ಬೇಯಿಸಿಟ್ಟಂಥ ಕಡಲೆಕಾಳು. ನೆಕ್ಸ್ಟ್ ಒಂದು ಕಡಾಯಿಗೆ ಎಣ್ಣೆ ಹಾಕೊಳ್ಳಿ. 3 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತೆ ಹಾಕಿ ಚಂದ ಇದನ್ನು ಫ್ರೈ ಮಾಡಿಕೊಳ್ಳೋದು. ಒಂದು 7 ಬ್ಯಾಡಗಿ ಮೆಣಸು, 5 ಊರಿನ ಮೆಣಸು ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಇದಕ್ಕೆ 6 ಎಸ್ಲು ಬೆಳ್ಳುಳ್ಳಿ, 1 ಗೆಡ್ಡೆ ನೀರುಳ್ಳಿ, ಸ್ವಲ್ಪ ನೀರು ಹಾಕಿ ಚಂದ ಇದನ್ನು ಕಡಿದುಕೊಳ್ಳೋದು. ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕಿಕೊಳ್ಬೇಕು. ನೆಕ್ಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, 2 ಕಪ್ ಅಷ್ಟು ತೆಂಗಿನ ತುರಿ, ಚಿಟಿಗೆ ಅರಶಿನ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಚಂದ ಹುರಿಬೇಕು. ಗೋಲ್ಡನ್ ಬ್ರೌನ್ ಆಗಬೇಕಿದು. ನೆಕ್ಸ್ಟ್ ಒಂದು ಮಡಿಕೆಗೆ ಸ್ವಲ್ಪ ಎಣ್ಣೆ, 2 ಗೆಡ್ಡೆ ನೀರುಳ್ಳಿ ಹಾಕಿ ಚಂದ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಚಂದ ಫ್ರೈ ಮಾಡ್ಕೊಳ್ಳಿ. ಆಗಲೇ ನೀರಲ್ಲಿ ನೆನೆಸಿಟ್ಟಂಥ ಬಲ್ಯರ್ ಇದೆ ನೋಡಿ, ಅದನ್ನು ಹಾಕಿಕೊಂಡು ಮತ್ತೆ ಇದನ್ನು ಚಂದ ಫ್ರೈ ಮಾಡಿಕೊಳ್ಬೇಕು. ಸೊ ಈ ಡ್ರೈ ಫಿಶ್ ನೀರುಳ್ಳಿ ಒಟ್ಟಿಗೆ ಚಂದ ಫ್ರೈ ಆದ ಮೇಲೆ ಆಗಲೇ ರುಬ್ಬಿಕೊಂಡಂಥ ಮಸಾಲೆಯನ್ನು ಹಾಕಿಕೊಳ್ಬೇಕು. ಉಪ್ಪು ಹಾಕಲಿಕ್ಕಿಲ್ಲ, ಮೀನಿನಲ್ಲಿ ಉಪ್ಪಿನಾಂಶ ಇರೋದ್ರಿಂದ ಇದರದೇ ಸಾಕಾಗ್ತದೆ ಉಪ್ಪು. ಸ್ವಲ್ಪ ನೀರು ಹಾಕಿಕೊಂಡು ಒಂದು ಕುದಿ ಬರಿಸಬೇಕು. ಸೊ ಮಸಾಲೆಯ ಹಸಿ ವಾಸನೆ ಕಂಪ್ಲೀಟ್ ಆಗಿ ಹೋದ ಮೇಲೆ ಆಗಲೇ ಬೇಯಿಸಿಟ್ಟುಕೊಂಡಂಥ ಕಡಲೆ ಇರ್ತದೆ ನೋಡಿ, ಅದನ್ನು ಹಾಕಿಕೊಳ್ಬೇಕು. ಮತ್ತೆ ಚಂದ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಕುದಿ ಬರಿಸಬೇಕು. ಸೊ ಕಡಲೆ ಮತ್ತು ಬಲ್ಯಾರ್ ಮಸಾಲೆಯೊಟ್ಟಿಗೆ ಕಂಪ್ಲೀಟಾಗಿ ಬ್ಲೆಂಡ್ ಆಗಿದೆ. ಇದಿಷ್ಟಾದ ಮೇಲೆ ಆಗಲೇ ನಾವು ಫ್ರೈ ಮಾಡಿಟ್ಟಂಥ ತೆಂಗಿನ ತುರಿಯನ್ನು ಹಾಕಿಕೊಂಡು ಮತ್ತೆ ಚಂದ ಮಿಕ್ಸ್ ಮಾಡಿಕೊಳ್ಳೋದು. ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿದರೆ ನಮ್ಮ ಮಂಗಳೂರು ಫೇಮಸ್ ಕಡಲೆ ಬಲ್ಯಾರ್ ಸುಕ್ಕ ರೆಡಿ. ಟೇಸ್ಟ್ ಅಂತೂ ಕೇಳಲೇಬೇಡಿ, ಅಲ್ಟಿಮೇಟ್ ಆಗಿರ್ತದೆ. ಗಂಜಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ.